ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಆರ್ಟ್ ಆಫ್ ಕರ್ನಾಟಕ ಬೆಣ್ಣೆನಗರಿ ದಾವಣಗೆರೆಯಿಂದ ಬಸವರಾಜ್ ಮಾತಾಡ್ತಿರೋದು. ಸೊ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ಗೆಜೆಟ್ ಬಂದ್ಬಿಟ್ಟು ಬನ್ನಿ ನೋಡೋಣ. ನಾವು ತೊಗೊಂಡಿರೋದು DJI Osmo Mobile 7 ಅವ್ರದ್ದು ಗಿಂಬಲ್ ನಾವು ಇಂಟ್ರೊಡ್ಯೂಸ್ ಮಾಡ್ತಿದ್ದೀವಿ. ನೋಡಿ ಗಿಂಬಲ್ ಯಾವ ಥರ ಇದೆ. ಸೊ ಪ್ರೀಮಿಯಂ ಬಾಕ್ಸಿಂಗ್ ಜೊತೆ ಸೊ ಒನ್ ಆಫ್ ಫಾಸ್ಟ್ ಮೂವಿಂಗ್ ಮೊಬೈಲ್ ಗೆಜೆಟ್ಸಲ್ಲಿ, ಸೊ ವಿಡಿಯೋಗ್ರಫಿ ವಿಡಿಯೋ ಗೆಜೆಟ್ಸಲ್ಲಿ ಬರ್ತಾ ಇರೋ DJIದು ಎಲ್ಲ ಪ್ರಾಡಕ್ಟ್ ಕೂಡ ತುಂಬ ಚೆನ್ನಾಗಿದೆ. ಸೊ ನೀವು ಕೂಡ ಪರ್ಚೇಸ್ ಮಾಡಿ. ಸೊ ಫಸ್ಟು ನಾವು ಇವತ್ತು DJI Osmo Mobile 7 ಗಿಂಬಲ್ ಏನಕ್ಕೆ ತೊಗೊಂಡಿದ್ದೀವಿ ಅಂದರೆ, ನಾರ್ಮಲಿ ಎಲ್ಲ ವಿಡಿಯೋಸ್ ಮಾಡೋರಿಗೆ, ವ್ಲಾಗಿಂಗ್ ಮಾಡೋರಿಗೆ ಸೊ ನಾವು ಬೆಸ್ಟ್ ಕ್ವಾಲಿಟಿ, ಬೆಸ್ಟ್ ಕ್ಲಾರಿಟಿ, ಬೆಸ್ಟ್ ಮೂಮೆಂಟ್ಸ್ ಕ್ಯಾಪ್ಚರ್ ಮಾಡೋದಕ್ಕೆ ಸೊ ಒನ್ ಆಫ್ ಬೆಸ್ಟ್ ಗಿಂಬಲ್ ಆ್ಯಂಡ್ ಬೆಸ್ಟ್ ಗೆಜೆಟ್. ಬನ್ನಿ ಅನ್ಬಾಕ್ಸ್ ಮಾಡೋಣ. ಸೊ ಇದರಲ್ಲಿ ಓಪನ್ ಮಾಡಿದ ತಕ್ಷಣ ಸಿಗೋದು ಒಂದು ಸ್ಮಾಲ್ ಬಾಕ್ಸ್ ಮತ್ತು ಒಂದು ಕವರ್ಡ್ ಪೌಚ್ ಇದೆ. ಸೊ ಮತ್ತು ಯೂಸರ್ ಮೆನು, DJI ಮೆಮೊ ಆ್ಯಪ್ ಸ್ಕ್ಯಾನರ್. ಸೊ ನಿಮಗೆ ಡೈರೆಕ್ಟಾಗಿ ಇದರಿಂದ ಸ್ಕ್ಯಾನ್ ಮಾಡಿದ್ರೆ DJI ಮೆಮೊ ಯೂಸರ್ ಮೆಮೊ ಸಿಗುತ್ತೆ. ಸೊ ಅಲ್ಲಿ ನೀವು ಈಸಿಯಾಗಿ ನೋಡ್ಬೋದು. ಮತ್ತು ಯೂಸರ್ ID ಇದೆ, ಯಾವ ಥರ ಯೂಸ್ ಮಾಡಬೇಕು. ಸೊ ನೆಕ್ಸ್ಟು ಗಿಂಬಲ್ ಸೆಟ್ಟಿಂಗ್ಸ್ ಎಲ್ಲ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಇವಾಗ ನಾವು ಹೇಳ್ದಂಗೆ ಫಸ್ಟ್ ಒಂದು ಸಣ್ಣ ಬಾಕ್ಸಲ್ಲಿ ಏನಿದೆ ಅಂತ ನೋಡೋಣ. ಸೊ ಸಣ್ಣ ಬಾಕ್ಸ್ ಅನ್ಬಾಕ್ಸ್ ಮಾಡಿದಾಗ ನಮಗೆ ಸಿಗೋದು ಫಸ್ಟು C to C ಟೈಪ್ ಚಾರ್ಜ್. ನೆಕ್ಸ್ಟು ಮೊಬೈಲ್ ಹೋಲ್ಡರ್. ಸೊ ಇದನ್ನು ನಾವು ಮೊಬೈಲ್ಗೆ ಕನೆಕ್ಟ್ ಮಾಡಬೇಕು. ಅದು ಯಾವ ಥರ ಅಂತ ನಿಮಗೆ ಕನೆಕ್ಟ್ ಮಾಡಿ ತೋರಿಸ್ತೀನಿ. ಸೊ ಇದಾಯಿತು. ಮೇನ್ ಟಾಪಿಕ್ಗೆ ಬರ್ತೀನಿ. ಗಿಂಬಲ್ ಯಾವ ಥರ ಕಾಣುತ್ತೆ ನೋಡ್ಬೋಣ. ಸೊ ಪ್ರೊಟೆಕ್ಷನ್ ತುಂಬ ಚೆನ್ನಾಗಿದೆ. ಸೊ ಇದು ನಿಮ್ಮ ಗಿಂಬಲ್. ನೋಡ್ಬೋದು ನೀವು DJI ಸಿಂಬಲ್ ಕಾಣ್ತಾ ಇದೆ. ಸೊ ಹೋಲ್ಡಿಂಗಲ್ಲಿ ಮತ್ತು ಬಟನ್ಸ್, ಶಟರ್, ಮೋಡ್ ಆ್ಯಂಡ್ ಝೂಮ್ ಇನ್, ಝೂಮ್ ಔಟ್. ಸೊ ಇದರಲ್ಲಿರೋ ಆಪ್ಷನ್ಸ್ನು ಎಲ್ಲನೂ ನಿಮಗೆ ಕರೆಕ್ಟಾಗಿ ವರ್ಕ್ ಆಗಬೇಕಂದ್ರೆ ನೀವು ಮಸ್ಟ್ ಆ್ಯಂಡ್ ಶುಡ್ DJI ಮೆಮೊ. ಸೊ ಸ್ಕ್ಯಾನಿಂಗಲ್ಲಿ ಹೋಗಿ DJI ಮೆಮೊನ ಆ್ಯಪ್ ಇನ್ಸ್ಟಾಲ್ ಮಾಡಿ, ಅಲ್ಲಿಂದ ಡೆಮಾನ್ಸ್ಟ್ರೇಷನ್ ಇರುತ್ತೆ. ಸೊ ಅದರಲ್ಲಿ ನೀವು ಯಾವ್ಯಾವ ಥರ ಏನೇನು ಬಟನ್ ವರ್ಕ್ ಆಗುತ್ತೆ ಅನ್ನೋದನ್ನು ತಿಳ್ಕೊಬೋದು. ನಾನು ನಿಮಗೆ ಒಂದು ಸಣ್ಣ ಕ್ಲಿಪ್ಪಲ್ಲಿ ಏನೇನಾಗುತ್ತೆ ಜಸ್ಟ್ ಒಂದು ಕನೆಕ್ಟ್ ಮಾಡಿ ಸ್ಟಾರ್ಟಿಂಗಲ್ಲಿ ಯಾವ ಥರ ಯೂಸ್ ಮಾಡ್ಬೋದು ಅನ್ನೋದನ್ನು ನಿಮಗೆ ನಾನು ಹೇಳ್ತೀನಿ. ಮತ್ತು ಇನ್ನೊಂದು ಇದರಲ್ಲಿ ಇನ್ನೊಂದು ಮೇನ್ ಏನಂದರೆ, ಇದರಲ್ಲಿ ಟ್ರೈಪಾಡ್ ನಿಮಗೆ ಸ್ಟ್ಯಾಂಡ್ ಥರ ಯೂಸ್ ಮಾಡೋದು ಇದರಲ್ಲಿ ಇನ್ಬಿಲ್ಟಲ್ಲಿದೆ. ಸೊ ನೀವು ಇದನ್ನು ಓಪನ್ ಮಾಡಿ ಫುಲ್ಲಾಗಿ ನೀವು ಓಪನ್ ಮಾಡಿದ್ರೆ ನೋಡಿ ಈ ಥರ ಸ್ಟ್ಯಾಂಡ್ ಆಗುತ್ತೆ. ಈಸಿಯಾಗಿ ನೀವು ಇದರಲ್ಲಿ ಟ್ರ್ಯಾಕಿಂಗ್ ಮೋಡ್ ಕೂಡ ಅಂತ ಬರುತ್ತೆ. ಅದನ್ನು ಮಾಡಿದಾಗ ಈಸಿಯಾಗಿ ನೀವು ಇದನ್ನು ಕಂಟ್ರೋಲ್ ಮಾಡ್ಕೋಬೋದು. ಸೊ ಹೋಲ್ಡಿಂಗ್ ಬೇಕು ಅಂತ ಏನು ನೆಸೆಸಿಟಿ ಇರಲ್ಲ. ಸೊ ನೆಕ್ಸ್ಟ್ ನಾವು ಮೊಬೈಲ್ ಕನೆಕ್ಟ್ ಮಾಡೋಣ, ಯಾವ ಥರ ತೋರಿಸ್ತೀನಿ. ಈ ಥರ ಇದ್ದಾಗ ಇದನ್ನು ಫಸ್ಟು ಈ ಥರ ಓಪನ್ ಮಾಡ್ಕೊಳ್ಳಿ. ಸೊ ಇವಾಗ ಇದು ರೆಡಿ ಆಗಿದೆ. ಈ ಥರ ಬಂದ ತಕ್ಷಣ ನಿಮಗೆ ಇಲ್ಲಿ ಗ್ರೀನ್ ಬಟನ್, ಬ್ಲೂಟೂತ್ ಕನೆಕ್ಷನಿಟಿ ಮತ್ತು ನಿಮಗೆ ಬ್ಯಾಟ್ರಿ ಲೆವೆಲ್ ಇಂಡಿಕೇಶನ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ಇದಕ್ಕೆ ಟ್ರೈಪಾಡ್ ಓಪನ್ ಮಾಡಿ ಮೌಂಟ್ ಮಾಡಿ ಇಡ್ತಾ ಇದ್ದೀನಿ. ನೆಕ್ಸ್ಟು ಮೊಬೈಲ್ಗೆ ಕನೆಕ್ಟ್ ಮಾಡ್ತೀನಿ. ಸೊ ನನ್ನ ಮೊಬೈಲ್ಗೆ ಫಸ್ಟ್ ಇದನ್ನು ನೋಡ್ಕೋಬೋದು ನೀವು. ಇಲ್ಲಿ ಕ್ಯಾಮ್ರಾ ಸಿಂಬಲ್ ಇದೆ. ಸೊ ಈ ಕ್ಯಾಮ್ರಾ ಸಿಂಬಲ್ ಯಾವ ಕಡೆ ಇದೆಯೋ ಆ ಕಡೆ ಕ್ಯಾಮ್ರಾ ಇರಬೇಕು. ಮೀನ್ಸ್ ಈ ಕಡೆ ಕ್ಯಾಮ್ರಾ ಅಂದರೆ ಈ ಸಿಂಬಲ್ ಈ ಕಡೆ ಡೈರೆಕ್ಷನ್ ಇರಬೇಕು. ಮತ್ತು ಇನ್ಬಿಟ್ವೀನ್ ಸೆಂಟರಲ್ಲಿ ಇರಬೇಕು. ನೋಡಿ ಈ ಥರ ಮಾಡಿದ ಮೇಲೆ ಮ್ಯಾಗ್ನೆಟಿಕ್ ಕನೆಕ್ಷನ್ ಇರುತ್ತೆ. ಇಲ್ಲಿ ಮ್ಯಾಗ್ನೆಟಿಕ್ ಕನೆಕ್ಷನ್ ಇರುತ್ತೆ. ಇದನ್ನು ನೀವು ಪ್ಲಗಿಂಗ್ ಮಾಡಬೇಕು. ಇಲ್ಲಿ ನೋಡಿ ಇದರಲ್ಲಿ ಕೂಡ ನೀವು ನೋಡ್ಬೋದು DJI ಸಿಂಬಲ್ ಇದೆ. ಸೊ ಪ್ರೀಮಿಯಮ್ ಲುಕ್ಕಾಗಿ ಕಾಣುತ್ತೆ, ತುಂಬ ಯೂನಿಕ್ಕಾಗಿ ಕೂಡ ಇದೆ. ಸೊ ನೋಡಿ ಮ್ಯಾಗ್ನೆಟಿಕ್ ಯಾವ ಥರ ಕನೆಕ್ಟ್ ಆಗುತ್ತೆ. ಸೊ ನೀವು ಹತ್ರ ತೊಗೊಂಡೋದ್ರೆ ಸಾಕು ಕನೆಕ್ಟ್ ಆಗಿಬಿಡುತ್ತೆ. ಸೊ ಇದನ್ನು ಮತ್ತೆ ಸೆಂಟರ್ ಆಗಿದೆಯೋ ಇಲ್ಲ ಅಂತ ನೋಡ್ಕೊಳ್ಳಿ. ಸೊ ಸೆಂಟರ್ ಆಗಿಲ್ಲ ಅಂದರೆ ಸೆಂಟರ್ ಮಾಡ್ಕೊಳ್ಳಿ ಸ್ವಲ್ಪ. ಓಕೆ,
ನೆಕ್ಸ್ಟ್ ಇದನ್ನು ಆನ್ ಮಾಡ್ತಾ ಇದ್ದೀನಿ. ನೋಡಿ ಆನ್ ಆಯಿತು. ಸೊ ಕನೆಕ್ಷನ್ ಈ ಥರ ಇದೆ. ಇದರಲ್ಲಿ ಈಗ ನಾವು ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ. DJI Memo ಓಪನ್. ಸೊ ಡೈರೆಕ್ಟಾಗಿ ಇದು ಕ್ಯಾಮ್ರಾ ಓಪನ್ ಆಗಿದೆ. ಸೊ ಇಲ್ಲಿ ಈ ಥರ ಬರುತ್ತೆ. ಈಗ ಗೆಜೆಟ್ಸ್ ಇದೆ. ನಾನು ನಿಮಗೆ ಇವಾಗ Osmo 7 ಮೊಬೈಲ್ ಗಿಂಬಲ್ನ ಕನೆಕ್ಟ್ ಮಾಡ್ತಾ ಇದ್ದೀನಿ. ಆಪ್ಷನ್ ನೋಡ್ತಿದ್ದೀರಾ, ಕನೆಕ್ಟ್ ಆದ ತಕ್ಷಣ ಕ್ಯಾಮ್ರಾ ಓಪನ್ ಆಗುತ್ತೆ. ಸೊ ಕ್ಯಾಮ್ರಾ ಓಪನ್ ಆದಾಗ ಇಲ್ಲಿ ನಿಮಗೆ ಆಪ್ಷನ್ಸ್ ಇದೆ ನೋಡಿ. ಇಲ್ಲಿ ಹೋದರೆ ನಿಮಗೆ ಸೆಟ್ಟಿಂಗ್ಸ್ ಸಿಗುತ್ತೆ. ವಿಡಿಯೋ, ಫ್ಲ್ಯಾಶ್ ಆನ್, ವೈಟ್ ಬ್ಯಾಲೆನ್ಸ್ ಆ್ಯಂಡ್ ಗೈಡ್ ಏನೇನು ಬೇಕು ಅದೆಲ್ಲ ಸಿಗುತ್ತೆ. ಇನ್ನೊಂದು ನೆಕ್ಸ್ಟ್ ಗಿಂಬಲ್ ಸೆಟ್ಟಿಂಗ್ಸಲ್ಲಿ ಹೋದರೆ ನಿಮಗೆ PFT ಯಾವ ಮೋಡಲ್ಲಿ ಇರಬೇಕು ಅದು ಇದೆ, ಸ್ಲೋ ಮೋಷನ್ನ ಇಲ್ಲ ಕ್ಯಾಲಿಬ್ರೇಟ್. ಸೊ ಮೇನ್ ಹೇಳ್ತೀನಿ, ನೀವು ಫಸ್ಟು ಓಪನ್ ಮಾಡಿದ್ದಾಗ ನೀವು ಫಸ್ಟು ಕ್ಯಾಲಿಬ್ರೇಟ್ ಮಾಡಿ. ಸೊ ಕ್ಯಾಲಿಬ್ರೇಟ್ ಅಂತ ಇದೆಯಲ್ವ, ಈ ಬಟನ್ ನೀವು ಪ್ರೆಸ್ ಮಾಡಿದಾಗ ಅದು ಆಟೋಮೆಟಿಕಾಗಿ ಸ್ಟಾರ್ಟ್ ಕೇಳುತ್ತೆ. ಸ್ಟಾರ್ಟ್ ಮಾಡಿದ ತಕ್ಷಣ ಈ ಥರ ಕ್ಯಾಲಿಬ್ರೇಟ್ ಆಗುತ್ತೆ. ಸೊ ಕ್ಯಾಲಿಬ್ರೇಟ್ ನೋಡಿ ಯಾವ ಥರ ಆಗುತ್ತೆ. ಇದು ಆಟೋಮೆಟಿಕ್ಕಾಗಿ 100% ಆಗುವಾಗ ಅದೇ ಆಟೋ ಕ್ಯಾಲಿಬ್ರೇಷನ್ ತೊಗೊಂಡು ನಿಮಗೆ ಯಾವುದೇ ಫ್ಲೋರ್ನ ಸರ್ಫೇಸ್ ಆಗಿರೋ ಜಾಗದಲ್ಲಿ ಇದನ್ನು ಟ್ರೈಪಾಡ್ ಓಪನ್ ಮಾಡಿಬಿಟ್ಟು ಅದನ್ನು ಕನೆಕ್ಷನ್ ಮಾಡಿಡಬೇಕು. ಅವಾಗ ಇದು ನೀಟಾಗಿ ಕ್ಯಾಲಿಬ್ರೇಟ್ ಆಗುತ್ತೆ. ಅವಾಗ ನಿಮಗೆ ನೀಟಾಗಿ ಲೈಕ್ ವಿಡಿಯೋ ಕ್ಲಿಪ್ಸ್ನ ಕೊಡುತ್ತೆ. ಸೊ ಇವಾಗ ಸಕ್ಸಸ್ಫುಲ್ಲಾಗಿ ಆಗಿದೆ. ಆಗಿದ ಮೇಲೆ ನೀವು ಯೂಸಿಂಗ್ ಫ್ರೆಂಡ್ಲಿ ಆಗಿರುತ್ತೆ, ನೋಡ್ತಿರ್ಬೋದು. ಸೊ ನೆಕ್ಸ್ಟು ನಾನು ಇದರಲ್ಲಿ ಒಂದೆರಡು ಮೋಡ್ನ ಚೇಂಜ್ ಮಾಡ್ತೀನಿ, ನೋಡಿ ಯಾವ ಥರ ವರ್ಕ್ ಆಗುತ್ತೆ. ಇವಾಗ ನಿಮಗೆ ಇದು ಲೈಕ್ ಈ ಬಟನ್ ನೀವು 2 ಟೈಮ್ ಪ್ರೆಸ್ ಮಾಡಿದ್ರೆ ಸೊ ಇದು ಚೇಂಜ್ ಮಾಡೋದು ನೋಡಿ. ಫೋಟೋ ಆ್ಯಂಗಲ್ ಚೇಂಜ್ ಒಂದು ಕ್ಲಿಕ್ ಮಾಡಿದ್ರೆ ನಿಮಗೆ ಫೋಟೋ ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡಾಗುತ್ತೆ. ಮತ್ತು ಆ್ಯಂಗಲ್ ಚೇಂಜ್ ಮಾಡಬೇಕಂದ್ರೆ ಡಬಲ್ ಟ್ಯಾಪ್ ಮಾಡಿದಾಗ ಲ್ಯಾಂಡ್ಸ್ಕೇಪಿಗೆ ಕಂಟ್ರೋಲ್ ಮಾಡ್ಬೋದು, ಹಾರಿಜಾಂಟಲ್ ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಇಲ್ಲೊಂದು ಬಟನ್ಸ್ ಇದೆ, ಶೆಡೋ. ಸೊ ಇದು ಫೋಕಸ್ನ ಕಂಟ್ರೋಲ್ ಮಾಡುತ್ತೆ. ಜೊತೆಗೆ ನೀವು ಡಬಲ್ ಟ್ಯಾಪ್ ಮಾಡಿದ್ರೆ ಸೊ ಫ್ರಂಟ್ ನೋಡ್ತಿದ್ದೀರಾ, ನನ್ನ ಫ್ರಂಟ್ ತೊಗೊಂಡಿದೆ. ಈಗ ಅದೇನೇ ನಾವು ಬ್ಯಾಕ್ ಮಾಡಬೇಕಂದ್ರೆ ಟ್ರಿಬಲ್ ಟ್ಯಾಪ್ ಮಾಡಿದ್ರೆ ಸೊ ಚೇಂಜ್ ಆಗುತ್ತೆ. ಈ ಥರ ಗಿಂಬಲ್ನ ತುಂಬ ಈಸಿಯಾಗಿ ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ಸ್ವಲ್ಪ ನೀವು ಲೈಕ್ ಪ್ರಾಕ್ಟೀಸ್ ಬೇಕಾಗುತ್ತೆ. ಸೊ ನೀವು ನೀಟಾಗಿ ಈ ಥರ ಹೋಲ್ಡ್ ಮಾಡ್ಕೋಬೋದು. ಇಲ್ಲಿ ನಿಮಗೆ ನೋಡ್ಬೋದು ಇನ್ನೊಂದು ಇಲ್ಲಿ ಮೋಡ್ಸ್ ತೋರಿಸುತ್ತೆ. ಮೋಡ್ನ ಚೇಂಜ್ ಮಾಡ್ಬೋದು ನೋಡಿ. ಸೊ ಇವಾಗ ಸರ್ಕ್ಯುಲರ್ ಮೋಡ್. ಸೊ ಇದರಲ್ಲಿ ಈ ಥರ PPF, FTF ಆ್ಯಂಡ್ ರೊಟೇಷನ್ ಮೋಡ್ ಎಲ್ಲ ಇದೆ. ಇದರಲ್ಲಿ ನಿಮಗೆ 360 ಡಿಗ್ರಿ ರೊಟೇಟ್ ಆಗುತ್ತೆ. ಸೊ ಇದೆಲ್ಲ ನಿಮಗೆ ವರ್ಕ್ ಮಾಡುವಾಗ ಈಸಿಯಾಗಿ ಕಂಟ್ರೋಲ್ ಎಲ್ಲ ಸಿಗುತ್ತೆ. ಸೊ ನಿಮಗೆ ವಿಡಿಯೋ ಶೂಟು ತುಂಬ ನೀಟಾಗಿ, ಸೊ ಲೈಕ್ ಸಾಫ್ಟಾಗಿ ವಿತೌಟ್ ಎನಿ ಡಿಸ್ಟರ್ಬೆನ್ಸಲ್ಲಿ ಬರಬೇಕಂದ್ರೆ ನೀವು ಗಿಂಬಲ್ ಯೂಸ್ ಮಾಡಿ, ತುಂಬ ಚೆನ್ನಾಗಿ ವಿಡಿಯೋ ಎಲ್ಲ ಶೂಟ್ಸ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಇದರಲ್ಲಿ ಕ್ಯಾಮ್ರಾ ಕಂಟ್ರೋಲ್ ಯಾವ ಥರ ಮಾಡೋದು ಅಂದರೆ, ಇಲ್ಲಿ ನಿಮಗೆ ಆರೆಂಜ್ ಕಲರಲ್ಲಿ ಒಂದು ಪಾಯಿಂಟ್ ಸಿಗುತ್ತೆ. ಇದನ್ನು ನೀವು ಕ್ಲಿಕ್ ಮಾಡಿದ್ರೆ ಫೋಟೋ ಕ್ಲಿಕ್ ಆಗುತ್ತೆ. ಅದೇ ನೀವು ಕ್ಯಾಮ್ರಾ ಮೋಡಲ್ಲಿದ್ದರೆ ಕ್ಯಾಮ್ರಾ ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡಬೇಕಂದ್ರೆ ಜಸ್ಟ್ ಒಂದು ಬಟನ್ ವಿಡಿಯೋ ಸ್ಟಾರ್ಟ್ ಆಗುತ್ತೆ. ಸೊ ಇದೆಲ್ಲ ಬಟನ್ ನಿಮಗೆ ವರ್ಕ್ ಆಗುತ್ತೆ. ಮತ್ತು ನಿಮಗೆ ಇದನ್ನು ಕಂಟ್ರೋಲ್ ಕೂಡ, ಇದು ಜಾಸ್ತಿ ಕಂಟ್ರೋಲ್ ಕೂಡ ಮಾಡ್ಬೋದು ನೋಡಿ. ಇದು ರೊಟೇಷನಲ್ಲಿದೆ, ನೀವು ಅಪ್ ಆ್ಯಂಡ್ ಡೌನ್ ಕೂಡ ಮಾಡ್ಕೋಬೋದು. ನನಗಂತೂ ತುಂಬ ಇಷ್ಟ ಆಯಿತು. ಗಿಂಬಲ್ ಇಲ್ಲದೇನೂ ವಿಡಿಯೋ ಶೂಟ್ ಮಾಡ್ತಾರೆ. ಸೊ ಗಿಂಬಲ್ ಏನಕ್ಕೆ ಬೇಕು ಅಂದರೆ, ಸೊ ನಾರ್ಮಲಿ ಸ್ಟೆಬಿಲಿಟಿ ಮೇನ್ ಆಗಿರುತ್ತೆ ವಿಡಿಯೋ ಕ್ವಾಲಿಟಿನ ಮೇಂಟೈನ್ ಮಾಡೋಕ್ಕೆ. ಸ್ಟೆಬಿಲಿಟಿ ಎಲ್ಲ ಮೊಬೈಲಲ್ಲೂ ಇರೋಲ್ಲ. ಸೊ ನಾರ್ಮಲ್ ಮೊಬೈಲಲ್ಲಿ ಇರುತ್ತೆ, ಬಟ್ ವಿಡಿಯೋ ಶೂಟ್ ಮಾಡುವಾಗ ಅಷ್ಟು ಸ್ಟೆಬಿಲಿಟಿ ಬರೋಲ್ಲ. ಸೊ ನಾರ್ಮಲ್ ಮೊಬೈಲ್ಗೆ ನೀವು ಗಿಂಬಲ್ನ ಲೈಕ್ ಹಾಕಿದಾಗ ಸೆಟಪ್ ಮಾಡಿದಾಗ ನಿಮ್ಮ ಕ್ವಾಲಿಟಿ ವಿಡಿಯೋ ಕ್ರಿಯೇಟ್ ಆಗುತ್ತೆ ಮತ್ತು ಸ್ಟೆಬಿಲಿಟಿ ತುಂಬ ಚೆನ್ನಾಗಿರುತ್ತೆ. ಸೊ ವಿಡಿಯೋ ತುಂಬ ನೀಟಾಗಿ ಬರುತ್ತೆ. ಸೊ ಆ ಕಾರಣಕ್ಕೆ ನಾನು ಸಜೆಸ್ಟ್ ಮಾಡ್ತಿದ್ದೀನಿ ಗಿಂಬಲ್ ನೀವು ತೊಗೋಬೋದು. ನನ್ನ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಪ್ರಿನ್ಸ್ ಎಕ್ಸ್ಪ್ಲೋರ್
ಲೈಕ್ ಯೂಟ್ಯೂಬ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ. ಸೊ ಇದೇ ಥರ ನಿಮಗೆ ಮುಂದೆ ನಮ್ಮದು ಸಿಗ್ತಾ ಹೋಗ್ತೀನಿ. ಥ್ಯಾಂಕ್ ಯು ಸೊ ಮಚ್.